ನಮಸ್ಕಾರ ಬಂಧುಗಳೇ. ಇವತ್ತಿನ ನಮ್ಮ ಮಾಮಾಸ್ ಕೈ ರುಚಿ ಚಾನಲ್ಗೆ, ನಮ್ಮ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಂದು ಸಾಂಪ್ರದಾಯಿಕ ಅಡಿಗೆ, ಅದು ಉಡುಪಿ ಮಂಗಳೂರು ಕಡೆಗೆಲ್ಲ ಮಾಡುವಂಥದ್ದು. ಅಲ್ಲಿ ಕೆಂಪು ಕುಸುಬಲಕ್ಕಿನ ಉಪಯೋಗಿಸ್ತಾರೆ. ಆ ಅಕ್ಕಿಯಿಂದ ನಾವು ಒಂದು ರೊಟ್ಟಿ ಮಾಡ್ತಾ ಇದ್ದೀವಿ. ಆ ರೊಟ್ಟಿಗೆ ಕೊಚ್ಚಕ್ಕಿ ರೊಟ್ಟಿ ಅಂತಾನು ಕರೀತಾರೆ, ಇಲ್ಲಾಂದ್ರೆ ಕೆಂಪು ಕುಸುಬಲಕ್ಕಿಯ ರೊಟ್ಟಿ ಅಂತಾನು ಕರೀತಾರೆ. ಸೊ ಅದಕ್ಕೆ ನಾವು ಏನೇನು ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಕೊಚ್ಚಕ್ಕಿ ರೊಟ್ಟಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಕೆಂಪು ಕುಸುಬಲಕ್ಕಿ, ಕಾಯಿ ತುರಿ, ಉಪ್ಪು, ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ತುಪ್ಪ ಮತ್ತು ಎಣ್ಣೆ. ಮೊದಲನೇದಾಗಿ ಇಲ್ಲಿ ನಾನು 1 ಕಪ್ನಷ್ಟು ಕೆಂಪು ಕುಸುಬಲಕ್ಕಿ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ನೆನೆ ಇಡಬೇಕು. ನೆನೆ ಇಟ್ಟು ಇದನ್ನ 6ರಿಂದ 8 ತಾಸು ಇದು ನೆನಿಬೇಕು. ಸೊ ಅದು ನೆನೆಸಿರೋದು ತಂದಿರೋದು ಇದನ್ನ ನಾನು ಮಿಕ್ಸಿಗೆ ಹಾಕೊಂಡು ಸಣ್ಣದಾಗಿ ನೈಸಾಗಿ ರುಬ್ಕೊಂಡು ಬರ್ತೀನಿ. ಇದು ಮಾಡೋ ವಿಧಾನದಲ್ಲಿ ಮೊದಲನೇದಾಗಿ ಇದನ್ನ ಮಾಡಬೇಕು, ಅದಕ್ಕೋಸ್ಕರ ಇದು ಹೇಳ್ತಾ ಇರೋದು. ಇದನ್ನ ನೀರಲ್ಲಿ ನೆನೆ ಹಾಕಿ 6ರಿಂದ 8 ಗಂಟೆಗಳನ್ನ ನೆನೆಸ್ಬೇಕು. ಯಾಕಂದ್ರೆ ಇದು ಮಾಮೂಲು ಅಕ್ಕಿ ಆದ್ರೆ 4-5 ಗಂಟೆ ನೆನೆದ್ರೆ ಸಾಕಾಗತ್ತೆ, ಬೇಗ ನೆಂದೋಗತ್ತೆ. ಇದು ಹಾಗಲ್ಲ, ಇದು ತುಂಬಾ ಚೆನ್ನಾಗಿ ನೆನಿಬೇಕು. ಅದಕ್ಕೋಸ್ಕರ ಒಂದು ರಾತ್ರಿ ಪೂರ್ತಿ ನೆನೆಸಿ ಇದನ್ನ ತಗೊಂಡ್ ಬಂದಿದ್ದೀನಿ. ಇದನ್ನ ಮಿಕ್ಸಿಗೆ ಹಾಕೊಂಡು ತುಂಬಾ ಸಣ್ಣದಾಗಿ ರುಬ್ಕೊಂಡು ಬರ್ತೀವಿ. ಇದು ಹೇಗೆ ರುಬ್ಬೇಕು ಅಂತಂದ್ರೆ, ತುಂಬಾ ಗಟ್ಟಿಯಾಗಿರ್ಬೇಕು, ತುಂಬಾ ನೀರು ಹಾಕೋ ಹಾಗಿಲ್ಲ. ಗಟ್ಟಿ ಹಿಟ್ಟಿನ ಹದದಲ್ಲಿ ಇದನ್ನ ರುಬ್ಕೊಂಡು ಬರ್ಬೇಕು. ನಾನು ತಗೊಂಡ್ ಬರ್ತಾ ಇದ್ದೀನಿ. ಸೊ ಈಗ 1 ಬಟ್ಲು ಕುಸುಬಲಕ್ಕಿ ನೆನೆಸಿರೋದು, ಅದನ್ನ ರುಬ್ಬಿ ಈ ಹದದಲ್ಲಿ, ಅಂದ್ರೆ ದೋಸೆ ಹಿಟ್ಟಿನ ಹದ ಅಲ್ಲ ಇದು. ಹಾಗೆ ಅಂತ ಪೂರ್ತಿ ಪೌಡರ್ ಆಗೂ ಇಲ್ಲ, ಸ್ವಲ್ಪ ಎಷ್ಟು ಬೇಕೋ ಅದು ಫೈನ್ ಪೇಸ್ಟ್ ಆಗೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಈ ಹದದಲ್ಲಿ ಇದನ್ನ ರುಬ್ಕೊಂಡು ಬರಲಾಗಿದೆ. ಇದನ್ನ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ರುಬ್ಕೊಂಡು ಬಂದಿರುವಂತಹ ಈ ಕುಸುಬಲಕ್ಕಿಯ ಪೇಸ್ಟ್ ಅನ್ನ, ಅಂದ್ರೆ ಅದರ ಒಂದು ಮಿಶ್ರಣವನ್ನ ನಾನು ಈ ಬೌಲ್ಗೆ ಹಾಕೋತಾ ಇದ್ದೀನಿ. ಇದು ಈ ತರ ಗಟ್ಟಿಯಾಗೇ ಇರಬೇಕು. ಈಗ ಒಂದು ಪ್ರಶ್ನೆ, ಇದಕ್ಕೂ ಅಕ್ಕಿ ರೊಟ್ಟಿಗೂ ಏನ್ ಡಿಫ್ರೆನ್ಸ್? ಅಕ್ಕಿ ರೊಟ್ಟಿನ ನಾವು ಹೇಗ್ ಮಾಡ್ತೀವಿ ಅಂದ್ರೆ, ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ತೀವಿ. ಇದರಲ್ಲಿ ಈ ಕುಸುಬಲಕ್ಕಿನ ನೆನೆ ಹಾಕಿ 6ರಿಂದ 8 ಗಂಟೆಗಳ ಕಾಲ ನೆನೆ ಹಾಕಿ ಅದು ನೆಂದ ಮೇಲೆ ಅದನ್ನ ರುಬ್ತೀವಿ. ಮತ್ತೆ ಇದು ದೋಸೆ ತರ ಆಯ್ತು? ಇಲ್ಲ, ದೋಸೆ ಅದೇ ಇವಾಗ ನೋಡಿ ಮುಂದೆ ಏನ್ ಮಾಡ್ತೀನಿ ಅಂತ ನೋಡಿ. ಇದು ಈ ಹಂತದಲ್ಲಿ ಇದು ದೋಸೆ ಹಿಟ್ಟು ಇನ್ನು ತೆಳ್ಳಗಿರತ್ತೆ, ಇಷ್ಟು ಗಟ್ಟಿ ಇರಲ್ಲ. ಇದನ್ನ ನಾನು ರೊಟ್ಟಿ ಹಾಗೆನೆ ಮಾಡಿ ತೋರಿಸ್ತೀನಿ. ಸೊ ಇದು ಏನು ಅಂದ್ರೆ, ಉಡುಪಿ ಮತ್ತೆ ಮಂಗಳೂರು ಕಡೆಯಲ್ಲಿ ಮಾಡುವಂತಹ ಒಂದು ಟ್ರೆಡಿಷನಲ್ ಆಗಿ ಮಾಡ್ತಾರೆ ಇದನ್ನ ರೊಟ್ಟಿ ಅಂತಾನೆ ಅವರು ಕರೆಯೋದು. ಸೊ ಇದಕ್ಕೆ ನಾನು ಬೈಂಡಿಂಗ್ ಪರ್ಪಸ್ಗೋಸ್ಕರ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಜೊತೆಗೆ ಇದಕ್ಕೆ ಕಾಯಿ ತುರಿ ಹಾಕೋತಾ ಇದ್ದೀನಿ. ಇಲ್ಲಿ ನಾವು ಕಾಯಿ ತುರಿನ ಯಥೇಚ್ಛವಾಗಿ ಬಳಸ್ಬೋದು. ಅಂದ್ರೆ 2 ಸ್ಪೂನ್ ಬೇಕು, 3 ಸ್ಪೂನ್ ಬೇಕು ಅಂತೆಲ್ಲ ಅಲ್ಲ, ಒಂದು 4-5 ಸ್ಪೂನ್ ಹಾಕೊಂಡ್ರು ಪರವಾಗಿಲ್ಲ. ನಾನಿಲ್ಲಿ ಒಂದು 1/4 ಬಟ್ಲಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಇದನ್ನು ಅಷ್ಟೇ ನಾನೊಂದು 3-4 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಜೀರಿಗೆ ಒಂದು 1/4 ಸ್ಪೂನ್ ಅಷ್ಟು, 1/4ರಿಂದ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಬೇಕು. ಇದ್ರ ಜೊತೆಗೆ ನಾವು ಇಂಗನ್ನು ಹಾಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಕೈಯಿಂದಾನೇ ಹಾಕ್ತೀನಿ. ಇಂಗು ಒಂದು 1/4 ಸ್ಪೂನ್ ಅಷ್ಟು ಹಿಂಗಾದ್ರೆ ಸಾಕು. ಜೊತೆಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕೊಂಡು ಅದನ್ನ ಕಲಿಸ್ಕೋಬೇಕು. ಚೆನ್ನಾಗಿ ಗಟ್ಟಿಯಾಗೇ ಇರ್ಬೇಕಿದು. ನೀರಿನ ಅವಶ್ಯಕತೆ ಇದ್ರೆ ಮಾತ್ರ ನೀರು ಹಾಕೋಬೇಕು, ಇಲ್ಲ ಅಂದ್ರೆ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಇವಾಗ ಕಲಿಸ್ಕೋತಾ ಇದ್ದೀನಿ. ಇಲ್ಲ, ನೀರು ಬೇಡ. ನೋಡೋಣ, ಕಲಿಸಿದ ಮೇಲೆ ಬೇಕು ಅನ್ಸಿದ್ರೆ ತಗೊಳ್ಳೋಣ.
ಈ ತರ ತುಂಬಾ ಗಟ್ಟಿಯಾಗಿ ಬರ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ 1-2 ಸ್ಪೂನ್ನಷ್ಟು ನೀರು ಹಾಕೊಂಡ್ರೆ ಸಾಕು. ಈ ರೊಟ್ಟಿನಲ್ಲಿ ಬೇರೆ ಯಾವುದೇ ರೀತಿಯ ಹಸಿಮೆಣಸಿನ್ಕಾಯಿ ಹಾಕಬೇಕು ಅಥವಾ ತರಕಾರಿಗಳನ್ನು ಹಾಕಿ ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ ಇದೆಲ್ಲ ಹಾಕಿ ಮಾಡಬೇಕು ಅನ್ನೋ ತರ ಇರಲ್ಲ. ಇದು ಬರೀ ಹಂಗೆ ಮಾಡಿದ್ರು ಕೂಡ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಹಾಕಬಾರ್ದಾ ಅಥವಾ ಹಾಕೋ ಅವಶ್ಯಕತೆ ಇಲ್ಲ ಅಲ್ವಾ? ಹಾಕಬಾರ್ದು ಅಂತಲ್ಲ, ಹಾಕೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಈ ರೀತಿಯ ಒಂದು ವಿಧಾನದಲ್ಲಿ ನಾವು ಹಿಟ್ಟನ್ನ ಕಲಸಿ ಮಾಡಿದಾಗ ಅದು ಬೈಂಡ್ ಆಗತ್ತೆ. ಈಗ ನಾವು ಕೆಲವೊಂದು ರೊಟ್ಟಿಗಳಲ್ಲಿ ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಬೈಂಡಿಂಗ್ ಪರ್ಪಸ್ ಅಂದ್ರೆ ಎಲ್ಲ ಮಿಕ್ಸ್ ಆಗತ್ತೆ. ಇದ್ರಲ್ಲಿ ಹಂಗಾಗಲ್ಲ. ಸೊ ಅದರಿಂದ ಇದು ಮಾಡೋ ರೀತಿನೇ ಬೇರೆ ತರ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಕಾಯಿ ತುರಿ ಅದೇ ಮೇನ್. ಯಾಕಂದ್ರೆ ಇದು ಕೋಸ್ಟಲ್ ಏರಿಯಾ ಕಡೆಗೆ ಮಾಡುವಂತಹ ಒಂದು ರೊಟ್ಟಿ. ಅದರಿಂದಾಗಿ ಅಲ್ಲಿ ತರಕಾರಿಗಳ ಒಂದು ಬಳಕೆ ಜಾಸ್ತಿ ಇರಲ್ಲ. ಅಲ್ಲಿ ಇರೋದೇ ಏನು ಅಂದ್ರೆ ಈ ಕುಸುಬಲಕ್ಕಿ ಜೊತೆ ಕಾಯಿ ತುರಿ ಇದು ಮೇನ್ ಆಗಿ ಉಪಯೋಗಿಸ್ತಾರೆ. ಅದ್ರ ಜೊತೆಗೆ ನಾವು ಇನ್ನು ಉಪಯೋಗಿಸಿದ ಜೀರಿಗೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಉಪಯೋಗಿಸಿದೀವಿ. ತುಪ್ಪ ಬೇಕಾ? ತುಪ್ಪ ಈಗ ಬೇಡ, ಆಮೇಲೆ ಬೇಕಾಗತ್ತೆ ತುಪ್ಪ. ಇನ್ನೊಂದೇನು ಅಂತಂದ್ರೆ ಈಗ ಇದನ್ನ ರುಬ್ಕೊಂಡ್ ಬಂದ್ಮೇಲೆ ನಾನು ರುಬ್ಬಿ ಒಂದು ಬೇಗ ದಿಢೀರ್ ಅಂತಾನು ಮಾಡ್ಬೋದು, ಅಥವಾ ಸ್ವಲ್ಪ ಹುಳಿ ಬರ್ಲಿ, ಸ್ವಲ್ಪ ನೆನಿಲಿ ಅಂತ ಅನ್ನೋದಕ್ಕೆ ಒಂದು ಅರ್ಧ ಗಂಟೆ ನಾವು ಹಿಟ್ಟನ್ನ ರುಬ್ಬಿರೋದನ್ನ ಇಟ್ಬಿಟ್ಟು ಆಮೇಲೆ ನಾವು ಈ ಒಂದು ಪ್ರಾಸೆಸ್ನ ಮಾಡ್ಕೋಬಹುದು. ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಂಡಾಗಿದೆ, ಈ ತರ ಬಂದಿದೆ ರೊಟ್ಟಿ ಹಿಟ್ಟು. ಇವಾಗ ನಾವು ಗ್ಯಾಸ್ನ ಹಚ್ಕೊಂಡು ಸ್ಟವ್ನ ಹಚ್ಕೊಂಡು ಹಂಚನ್ನ ಕಾಯಕ್ಕಿಡೋಣ. ಹಂಚು ಕಾಯೋವರೆಗೂ ಇಲ್ಲಿ ರೊಟ್ಟಿ ತಟ್ಕೊಳ್ಳೋಣ. ರೊಟ್ಟಿ ತಟ್ಕೊಳ್ಳೋಕೆ ಒಂದು ಸ್ವಲ್ಪ ಎಣ್ಣೆನ 1-2 ಹನಿ ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ. ಈ ರೊಟ್ಟಿನ ನಾನು ಇಲ್ಲಿ ಪುಟ್ಟಾಗೆ ತಟ್ತಾ ಇದ್ದೀನಿ, ತುಂಬಾ ದೊಡ್ಡದಾಗಿ ಮಾಡ್ತಾ ಇಲ್ಲ. ಮೊದಲೇ ಸರಿ ಮಾಡೋರು ಅಥವಾ ಅಭ್ಯಾಸ ಇರೋರಿಗೆ ತೊಂದರೆ ಇಲ್ಲ. ಮೊದಲೇ ಸಾರಿ ಮಾಡೋರ್ಗೆ ಅದು ಕಷ್ಟ ಆಗಬಾರ್ದು ಅಂತ ನಾನು ಚಿಕ್ಕದಾಗೆ ತಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ರೊಟ್ಟಿನ ತುಂಬಾ ತೆಳ್ಳಗೂ ತಟ್ಟಬಾರ್ದು, ತುಂಬಾ ದಪ್ಪಕ್ಕೂ ತಟ್ಟಬಾರ್ದು, ಮೀಡಿಯಂ ಆಗಿದ್ರೆ ಸಾಕು. ಆದ್ರೆ ಈ ಹಿಟ್ಟು ಒಂಚೂರು ಅಕ್ಕಿ ರೊಟ್ಟಿ ಅಷ್ಟು ಗಟ್ಟಿ ಇಲ್ಲಲ್ಲ, ಅದು ಗಟ್ಟಿ ಇರಬಾರ್ದಾ ಅಥವಾ ಇಲ್ಲ? ಹಂಗೆ ಇರುತ್ತೆ. ಈ ಹಿಟ್ಟು ಬರೋದೇ ಹೀಗೆ. ಇದನ್ನ ಅಕ್ಕಿ ರೊಟ್ಟಿಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ಸ್ವಲ್ಪ ಕೆಲವರು ಏನ್ ಮಾಡ್ತಾರೆ, ಅಕ್ಕಿ ರೊಟ್ಟಿ ಮಾಡುವಾಗ ತುಂಬಾ ನೀರಕ್ಕೆ ಮಾಡ್ಕೋತಾರೆ. ಅದಕ್ಕೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ತುಂಬಾ ಗಟ್ಟಿನೂ ಅಲ್ಲ, ತುಂಬಾ ಗಟ್ಟಿ ಮಾಡಿದ್ರೆ ಇದು ತಟ್ಟಕ್ ಆಗಲ್ಲ. ಬಟ್ ಅಕ್ಕಿ ರೊಟ್ಟಿ ಇದಕ್ಕಿಂತ ಗಟ್ಟಿ ಇರುತ್ತಲ್ಲ, ಹೌದು. ಬೇರೆನಾ? ಈ ಕುಸುಬಲಕ್ಕಿ ಅಥವಾ ಈ ಕೊಚ್ಚಕ್ಕಿ ಅಂತ ನಾವೇನ್ ಕರಿತೀವೋ ಆ ಅಕ್ಕಿಯಿಂದ ಮಾಡಿರುವಂತಹ ಒಂದು ಹಿಟ್ಟಿನಲ್ಲಿ ಇದೇ ಕನ್ಸಿಸ್ಟೆನ್ಸಿ ಬರುತ್ತೆ. ಇದಕ್ಕಿಂತ ಗಟ್ಟಿ ಮಾಡಿದ್ರೆ ನಿಮ್ಗೆ ತಟ್ಟಕ್ ಕಷ್ಟ ಆಗತ್ತೆ. ಆಮೇಲೆ ಹಿಟ್ಟು ತಟ್ಟಿರೋದು ರೊಟ್ಟಿಗಳು ಹರಿದು ಹೋಗುತ್ತೆ. ಅದರಿಂದಾಗಿ ಈ ಒಂದು ಅಂದ್ರೆ ಅದೊಂಥರ ಎಲಾಸ್ಟಿಕ್ ತರ ಬರುತ್ತೆ. ಪೂರ್ತಿ ಎಲಾಸ್ಟಿಕ್ ತರಾನು ಇರಲ್ಲ, ಬಟ್ ಈ ರೀತಿಯಾದ ಒಂದು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಾಗ ಈಸಿಯಾಗಿ ತಟ್ಟಬಹುದು. ಆಮೇಲೆ ಅದು ಬೇಯೋದಕ್ಕೂ ಅನುಕೂಲ ಆಗತ್ತೆ. ಯಾಕಂದ್ರೆ ಈ ಕುಸುಬಲಕ್ಕಿ ಇದೆಯಲ್ಲ, ಅದು ಬೇಗ ಬೇಯಲ್ಲ. ನೀವು ಕುಸುಬಲಕ್ಕಿ ಅನ್ನ ಮಾಡಿದ್ರು ಕೂಡ ನಾವು ಮಾಮೂಲಿ ಅಕ್ಕಿನ ಅನ್ನ ಮಾಡಿದಷ್ಟು ಬೇಗ ಅದಾಗಲ್ಲ. ಈಗ ನಾವು ಕುಕ್ಕರಲ್ಲೇ ಮಾಡಿದ್ರೆ ಮಾಮೂಲಿ ಅಕ್ಕಿಗೆ 3-4 ಸೀಟಿನ ಉಪಯೋಗಿಸ್ತೀವಿ. ಆದ್ರೆ ಇದಕ್ಕೆ ನಾವು ಕಡಿಮೆ ಅಂದ್ರೆ 6-8 ಸೀಟಿ ಮಾಡ್ತಾರೆ. ಅಂದ್ರೆ ಚೆನ್ನಾಗಿ ಬೇಯಬೇಕು. ಅದು ಬೇಯೋದಕ್ಕೋಸ್ಕರ ಹೌದು, ಅದಕ್ಕೋಸ್ಕರ ಇದೊಂದು ಸ್ವಲ್ಪ ತುಂಬಾ ನೀರು ಅಲ್ಲ, ತುಂಬಾ ಗಟ್ಟಿನೂ ಅಲ್ಲ, ಆ ರೀತಿಯ ಒಂದು ಕನ್ಸಿಸ್ಟೆನ್ಸಿನ ಉಪಯೋಗಿಸ್ತಾ ಇರೋದಿಲ್ಲ. ಇಲ್ಲಿ ನಾನು ರೊಟ್ಟಿ ತಟ್ಕೊಂಡೆ, ಹಂಚು ಕಾದಿದೆ, ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿನಿಗೆ ಒಂದು ಫೋಕ್ ಚುಚ್ಕೊಂಡು ನಾನು ಅದನ್ನ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಯಾಕೆ ಯೂಸ್ ಮಾಡ್ತೀವಿ? ಈರುಳ್ಳಿ ಹಾಕಿ ನಾವು ಗ್ರೀಸ್ ಮಾಡಿದಾಗ ಇದರಲ್ಲಿ ಸಲ್ಫರ್ ಅಂಶ ಇರುತ್ತೆ. ಆ ಸಲ್ಫರ್ ಅಂಶ ದೇಹಕ್ಕೆ ಒಳ್ಳೇದು, ಅದು ಮೊದಲೇದು. ಎರಡನೇದು, ಇದು ನಾನು ಉಪಯೋಗಿಸ್ತಾ ಇರೋದು ಕ್ಯಾಸ್ಟ್ ಐರನ್ ತವ, ಅಂದ್ರೆ ಕಬ್ಬಿಣದ ತವ, ನಾನ್ ಸ್ಟಿಕ್ ಅಲ್ಲ ಇದು. ಇದನ್ನ ಗ್ರೀಸ್ ಮಾಡಿದಾಗ ತುಂಬಾ ಗ್ರೀಸಿಯಾಗಿ ಈಸಿಯಾಗಿ ಬರುತ್ತೆ. ಇದ್ರ ಬದಲಾಗಿ ಮೊದ್ಲೆಲ್ಲ ಈ ವಿಷಯಕ್ಕೆ ಬರ್ತೀನಿ. ಮೊದಲು ರೊಟ್ಟಿನ ಹಂಚ್ ಮೇಲೆ ಹಾಕೋತೀನಿ, ಆಮೇಲೆ ಅದನ್ನ ಕಂಟಿನ್ಯೂ ಮಾಡ್ತೀನಿ.
ರೊಟ್ಟಿನ ಹಾಕೊಂಡು 1-2 ನಿಮಿಷ ಬಿಟ್ರೆ ಅದು ಎಳ್ಕೊಳತ್ತೆ. ಆಮೇಲೆ ನಿಧಾನಕ್ಕೆ ಈ ಇದ್ರ ಮೇಲಿನ ಪೇಪರ್ನ ತೆಗೆದು ಬಿಡ್ಬೋದು. ಈ ರೀತಿಯಾಗಿ ಬರುತ್ತೆ. ಸೊ ಅವಾಗ ಈ ರೊಟ್ಟಿಯ ಶೀಟಿಗೆ ಕೂಡ ಏನು ಹತ್ತಿಲ್ಲ ಹಿಟ್ಟು. ಇಲ್ಲಿ ರೊಟ್ಟಿ ಬೇಯತ್ತೆ. ಇಲ್ಲಿ ಸ್ವಲ್ಪ ಸಣ್ಣ ಊರಿನಲ್ಲೇ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಅರ್ಜೆಂಟಾಗಿ ದೊಡ್ಡ ಉರಿ ಇಟ್ಕೊಂಡು ಹೋಗೋ ಥರ ಮಾಡ್ಕೊಳ್ಳೋದು ಬೇಡ. ಸಣ್ಣ ಊರಿಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಇವಾಗ ನೀವು ಕೇಳಿರೋ ಪ್ರಶ್ನೆ ಈರುಳ್ಳಿನ ಯಾಕೆ ಅಂತ. ಈರುಳ್ಳಿಯಲ್ಲಿ ಸಲ್ಫರ್ ಅಂಶ ಇರೋದ್ರ ಜೊತೆಗೆ ಅದರಲ್ಲಿ ಯಾವುದೇ ರೀತಿಯ ಗ್ರೀಸಿಂಗ್ ಮಾಡಿದಾಗ ನಮ್ಗೆ ಡಸ್ಟ್ ಅಂತ ಬೀಳಲ್ಲ. ಈಗ ತೆಂಗಿನಕಾಯಿ ಜುಬ್ರ ಉಪಯೋಗಿಸ್ತಾರೆ, ಅದನ್ನ ಪ್ರತಿ ಸರಿ ಮಾಡಿದಾಗ ತೆಂಗಿನಕಾಯಿ ಫೈಬರ್ಸ್ ಏನಿರುತ್ತೋ ಅದೆಲ್ಲ ಬೀಳತ್ತೆ. ಸೊ ಅದು ನಮ್ಮ ದೇಹಕ್ಕೆ ಒಳಗಡೆ ಹೋದಾಗ ಅದು ಡೈಜೆಷನ್ಗೆ ಹೆಲ್ಪ್ ಮಾಡಲ್ಲ. ಬೇರೆ ರೀತಿಯ ಒಂದು ಇಂಟರ್ನಲ್ ಆಗಿ ದೈಹಿಕವಾದಂತಹ ಒಳಗಡೆ ಹೋದಾಗ ಗಂಟ್ಲಿಗೆ ಸಿಕ್ಕಾಕೊಳ್ಳೋದಾಗ್ಲಿ, ವಾಕಕ್ಕೆ ಬರೋದಾಗ್ಲಿ, ಅಥವಾ ಕೆಮ್ಮು ಬರೋದಾಗ್ಲಿ, ಇಲ್ಲ ಚುಚ್ಚಿದಂಗಾಗಿ ಚೋಕ್ ಆಗೋದು, ಇದೆಲ್ಲ ಆಗತ್ತೆ. ಅದ್ರ ಬದಲಾಗಿ ಈರುಳ್ಳಿ ಉಪಯೋಗಿಸಿದಾಗ ಇದರಲ್ಲಿರೋ ಸಲ್ಫರ್ ಅಂಶ ದೇಹಕ್ಕೆ ಒಳ್ಳೇದು. ಸಲ್ಫರ್ ಅಂಶ ನಮ್ಮ ದೇಹದ ಎಷ್ಟೊಂದು ಅಂಗಗಳಿಗೆ ತುಂಬಾ ಒಳ್ಳೇದು. ಅದನ್ನ ಮನದಲ್ಲಿ ಇಟ್ಕೊಂಡು ಈರುಳ್ಳಿ ಉಪಯೋಗಿಸೋದು. ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಹಳ್ಳಿಗಳಲ್ಲಿ ಈ ಕುಂಬಳಕಾಯಿದ ಮೇಲೆ ಬರುತ್ತಲ್ಲ ತುಂಬು, ಅದನ್ನ ಒಣಗಿಸಿ ಅದನ್ನ ಉಪಯೋಗಿಸ್ತಾ ಇದ್ರು. ಇವಾಗ ನಾವು ಸಿಟಿಲಿ ಇರೋದ್ರಿಂದ ಅದೆಲ್ಲ ಸಿಗಲ್ಲ. ನಾವು ಫುಲ್ ಕುಂಬಳಕಾಯಿ ತಂದ್ರೆ ಖರ್ಚಾಗಲ್ಲ ಅಂತ ತರಲ್ಲ, ಅದು ನಮ್ಗೆ ಸಿಗಲ್ಲ. ಇನ್ನು ಹಳ್ಳಿಗೆ ಹೋದಾಗ ನಾವು ತರಕ್ ಆಗಲ್ಲ. ಇದೆಲ್ಲ ಮನದಲ್ಲಿ ಇಟ್ಕೊಂಡು ಈರುಳ್ಳಿನ ನಾನು ಇಲ್ಲಿ ಉಪಯೋಗಿಸಿದ್ದೀನಿ. ಈ ರೊಟ್ಟಿನ ನಾನು ಫ್ಲಿಪ್ ಮಾಡ್ತಾ ಇದ್ದೀನಿ. ಈಗ ಒಂದ್ ಸ್ವಲ್ಪ ಫ್ಲೇಮ್ನ ದೊಡ್ಡದಾಗಿ ಮಾಡ್ಕೊತಾ ಇದ್ದೀನಿ. ಈಗ ಒಂದನ್ನ ಫ್ಲಿಪ್ ಮಾಡಿ ಹಾಕ್ದೆ, ಅದು ಬೇಲಿ. ಇವತ್ತು ನಮ್ಮ ಮಾಮಾಸ್ ಕೈ ರುಚಿ ಕಾರ್ಯಕ್ರಮಕ್ಕೆ ನನ್ನ ಮಗ ಆನಂದ ಬಂದಿದ್ದಾನೆ. ಸೊ ಅವನು ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾನೆ. ಅವನ ಹತ್ರ ಒಂದು ರೊಟ್ಟಿನ ತಟ್ಸೋಣ, ಹೇಗ್ ತಟ್ತಾನೆ ಅಂತ ನೋಡೋಣ ಅಂತ. ಇಲ್ಲಿ ಇದನ್ನ ನೋಡ್ತಾ ಇದ್ದೀನಿ. ಇದಕ್ಕೆ ಬೇಕು ಅಂತಂದ್ರೆ ನಾವು ಎಣ್ಣೆ ಹಾಕೊಂಡ್ಬಿಟ್ಟು ಬೇಯಿಸ್ಕೋಬಹುದು, ಇಲ್ಲ ತುಪ್ಪ ಹಾಕ್ಬಿಟ್ಟು ಬೇಯಿಸ್ಬೋದು. ನಮ್ಗೆ ಎರಡು ಬೇಡ ಅಂದ್ರೆ ಹಾಗೇನು ಬೇಯಿಸ್ಕೋಬಹುದು. ಇದಕ್ಕೆ ಅದೇ ಬೇಕು ಇದೇ ಬೇಕು ಅನ್ನೋದೇನು ಇರಲ್ಲ. ಆಮೇಲೆ ನಾನಿಲ್ಲಿ ಉಪಯೋಗಿಸಿರೋದು ಅನ್ಪಾಲಿಶ್ಡ್ ಕುಸುಬ್ಲಕ್ಕಿ. ಯೂಶುವಲ್ ಆಗಿ ಏನಾಗುತ್ತೆ, ಪಾಲಿಶ್ ಆಗಿರೋದಿರತ್ತೆ. ನಾನಿಲ್ಲಿ ಅನ್ಪಾಲಿಶ್ಡ್ ಉಪಯೋಗಿಸಿದೀನಿ. ಅಂದ್ರೆ ಗದ್ದೆಯಲ್ಲಿ ಬೆಳೆದಿರೋದನ್ನ ಹಂಗೆ ತಗೊಂಡ್ ಬಂದಿದ್ದು ಅದನ್ನ ಉಪಯೋಗಿಸಿದೀನಿ. ಸೊ ಅದರಲ್ಲಿ ಇರುವಂತಹ ಕೆಲವೊಂದು ಅಂಶಗಳು, ಪೌಷ್ಟಿಕಾಂಶಗಳು ಪಾಲಿಶ್ ಮಾಡಿದಾಗ ಹೊರಟೋಗಿರತ್ತೆ, ಮೇಲಿನ ಲೇಯರ್ನೆಲ್ಲ ತೆಗೆದಾಗ. ಇದು ನಾವು ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು, ಜೊತೆಗೆ ಅನ್ಪಾಲಿಶ್ಡ್ ಇರೋದ್ರಿಂದ ಇದರಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರತ್ತೆ ಅಂತ. ಇದಾಗಿದೆ. ತುಂಬಾ ಬಿಸಿಯಾಗಿರತ್ತೆ ಶೀಟು, ನಿಧಾನಕ್ಕೆ ನೋಡ್ಕೊಂಡು ತೆಗಿಬೇಕಾಗತ್ತೆ. ಆಯ್ತು. ಇದಕ್ಕೆ ಬೇಕು ಅಂದ್ರೆ ನಾವು ಅದನ್ನ ಹಂಗೆ ಮಾಡಿ ತೋರಿಸ್ತೆ. ಇದಕ್ಕೆ ಒಂಚೂರು ತುಪ್ಪ ಹಾಕ್ತಾ ಇದ್ದೀನಿ ಗ್ರೀಸ್ಗೆ ಅಂತ. ಮುಚ್ಚಿಡ್ಬೇಕಾ? ಇಲ್ಲ, ಹಂಗೆ ಬೇಯಿಸಿದ್ರು ಸಾಕು. ಮುಚ್ಚಿ ಇಡ್ಲೇಬೇಕು ಅಂತ ಏನು ಇಲ್ಲ. ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಬೆಳ್ಳಗಿದೆ. ಇದೆಲ್ಲ ಅದು ಬೆಂದಾಗ ಅಥವಾ ರೊಟ್ಟಿ ಆದಾಗ ಒಂದ್ ಸೈಡ್ಗೆ ಎಲ್ಲ ಚೂರು ಇರೋದೆಲ್ಲ ವೈಟ್ ಇರೋದೆಲ್ಲ ಹೋಗ್ತಾ ಇದೆ. ಅಂದ್ರೆ ಇಲ್ಲಿ ಅಕ್ಕಿ ಹಿಟ್ಟಿನಲ್ಲಿ ಇರುವಂತಹ ನೀರಿನ ಅಂಶ ಹೋದಾಗ ಕಲರ್ ಚೇಂಜ್ ಆಗುತ್ತೆ. ಇದೇನು ಅಂತಂದ್ರೆ ರಾಗಿ ರೊಟ್ಟಿ ತರ ಕಪ್ಪಗೂ ಬರಲ್ಲ, ಅಕ್ಕಿ ರೊಟ್ಟಿ ತರ ಬೆಳ್ಳಗೂ ಬರಲ್ಲ. ಇದ್ರ ಬಣ್ಣನೇ ಒಂಥರ ಪಿಂಕಿಶ್ ಆಗಿ ಬರುತ್ತೆ. ಪೂರ್ತಿ ರೆಡ್ಡು ಅಲ್ಲ, ಪೂರ್ತಿ ಕಪ್ಪಗೂ ಅಲ್ಲ, ಹಾಗೆ ಬಿಳಿನೂ ಅಲ್ಲ. ಆ ರೀತಿಯಾಗಿರತ್ತೆ. ಇದನ್ನ ತಿರುಗಿಸಾಕ್ಬೇಕು. ಇದು ಏನಂತಾರೆ, ಕುಸುಬ್ಲಕ್ಕಿಗೂ ಅಕ್ಕಿಗೂ ಬೇರೆ ಇದು ಅಂತ ಬರುತ್ತಾ, ಅಥವಾ ಇವಾಗ ರೆಡ್ ರೈಸ್ ಅಂತ ಮಾಡ್ತಾರೆ? ರೆಡ್ ರೈಸ್ ಕುಸುಬ್ಲಕ್ಕಿನ? ರೆಡ್ ರೈಸ್ ಕುಸುಬ್ಲಕ್ಕಿ. ಆದ್ರೆ ಅದ್ರಲ್ಲಿ ಏನಾಗತ್ತೆ ಅಂದ್ರೆ, ಆದ್ರೆ ಇವಾಗ ನೀವು ತೋರಿಸಿದ್ದು ರೆಡ್ ರೈಸ್ ದಪ್ಪ ಇರುತ್ತೆ, ಕುಸುಬ್ಲಕ್ಕಿ ಚಿಕ್ಕ ಇದೆ. ಇಲ್ಲ, ಅದೇನಾಗತ್ತೆ ಅಂತಂದ್ರೆ ಅದ್ರ ಹಾರ್ವೆಸ್ಟಿಂಗ್ ಆಗೋ ಜಾಗದ ಮೇಲೆ, ಅದರ ಬ್ರೀಡ್ ಮೇಲೆ, ಅದರ ಒಂದು ಇದ್ರ ಮೇಲೆ ಅದು ಬರುತ್ತೆ. ರೆಡ್ ರೈಸ್ ಅದು ಪಾಲಿಶ್ ಮಾಡಿದಾಗ ಚಿಕ್ಕದಾಗತ್ತೆ. ಇರೋದು ಆಕ್ಚುಲ್ ಆಗಿ
ನಮಗೆ ಆರ್ಗ್ಯಾನಿಕ್ ಆಗಿ ನಾವು ಬೆಳೆದಾಗ ಸಿಗೋದು ದಪ್ಪದ್ದೇ ಸಿಗೋದು ಕುಸುಬ್ಲಕ್ಕಿ. ರೆಡ್ ರೈಸ್ ಅಂತ ಕರೆಯೋದಾಗ್ಲಿ ಅದಾಗ್ಲಿ ದಪ್ಪದ್ದೇ ಸಿಗತ್ತೆ. ಆದ್ರೆ ಅದನ್ನ ನಾವು ಪಾಲಿಶ್ ಮಾಡಿದಾಗ ನಮ್ಗೆ ಸಣ್ಣದಾಗತ್ತೆ. ಈಗ ನಾವು ಊಟ ಮಾಡೋ ಅಕ್ಕಿಗಳು ಅಷ್ಟೇ, ಅದು ಅನ್ಪಾಲಿಶ್ಡ್ ಆದ್ರೆ ಸ್ವಲ್ಪ ದಪ್ಪನೇ ಇರುತ್ತೆ. ಪಾಲಿಶ್ ಮಾಡಿದಾಗ ಅದ್ರ ಮೇಲಿನ ಲೇಯರ್ಸ್ ಹೋಗುತ್ತೆ. 2-3 ಲೇಯರ್ ಪಾಲಿಶ್ ಮಾಡ್ತಾರೆ. ಅದೇ ಶೈನ್ ಬರ್ಲಿ, ನೋಡಿದ ತಕ್ಷಣ ಎಷ್ಟು ಪಳ ಹೊಳಿತಿದೆ ಅನ್ನೋ ಒಂದು ಫೀಲ್ ಬರ್ಲಿ ಅಂತ ಅದನ್ನ ಚೇಂಜ್ ಮಾಡ್ತಾರೆ. ಸೊ ಅದರಿಂದಾಗಿ ನಮ್ಗೆ ಸೈಜ್ ಅಲ್ಲಿ ಚಿಕ್ಕದಾಗಿ ಕಾಣುತ್ತೆ. ಇನ್ನೊಂದ್ 2 ನಿಮಿಷ. ಸೊ ಇದಾಗಿದೆ. ಸೊ ಈಗ ನಾನು ಇದನ್ನ ಆರಿಸ್ತಾ ಇದ್ದೀನಿ. ಸೊ ಇವಾಗ ಕೊಚ್ಚಕ್ಕಿಯ ರೊಟ್ಟಿ ಮಾಡಿ ರೆಡಿ ಆಗಿದೆ. ಇದಕ್ಕೆ ನಾನು ಬದನೆಕಾಯಿ ಗೊಜ್ಜು ಜೊತೆಗೆ ಇದನ್ನ ನಾನು ಆನಂದನಿಗೆ ಟೇಸ್ಟ್ ಮಾಡಕ್ ಕೊಡ್ತಾ ಇದ್ದೀನಿ. ಟೇಸ್ಟ್ ಮಾಡಿ ಮೇಲಿರೋದು ನೀವು ಮಾಡಿರೋದನ್ನೇ ನೀವೇ ಟೇಸ್ಟ್ ಮಾಡ್ಬೇಕು ಅಂತನಾ? ಚೆನ್ನಾಗಿದೆ. ಒಂಥರ ರಾಗಿ ಮತ್ತೆ ಅಕ್ಕಿ ಮಿಕ್ಸ್ ಮಾಡಿರೋ ತರ ಇದೆ. ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ನೋಡಕ್ಕಲ್ಲ ಟೇಸ್ಟು ಅದೇ ತರ ಇದೆ. ಅಂದ್ರೆ ರಾಗಿ ರೊಟ್ಟಿ ಟೇಸ್ಟೇ ಇಲ್ಲ, ಆದ್ರೆ ಅದ್ರದ್ದು ಮಧ್ಯದಲ್ಲಿ ಬರೋ ತರ ಟೇಸ್ಟ್ ಇದೆ. ಇದ್ರ ಬಣ್ಣ ಸ್ವಲ್ಪ ಕೆಂಪಗ್ ಬರತ್ತೆ, ತುಂಬಾ ಕೆಂಪಗೂ ಅಲ್ಲ, ಹಾಗೆ ತುಂಬಾ ಅಕ್ಕಿ ರೊಟ್ಟಿ ತರ ಬಿಳಿ ಬಣ್ಣನೂ ಬರಲ್ಲ. ಇದಕ್ಕೆ ನಾವು ಜೀರಿಗೆ, ಕೊತ್ತಂಬರಿ, ಕಾಯಿ ತುರಿ ಇದೆಲ್ಲ ಹಾಕೊಂಡು ಮಾಡಿರೋದು, ಹಿಂಗ್ ಹಾಕಿರೋದು. ಇದನ್ನ ಅದೇ ಮೊದಲೇ ಹೇಳಿರೋ ಹಂಗೇನೆ ಇದು ಕುಸುಬ್ಲಕ್ಕಿ ಆಗಿರೋದ್ರಿಂದ ಇದು ನೆನೆಯಕ್ಕೆ ಟೈಮ್ ಬೇಕು. ಸುಮಾರಾಗಿ ಒಂದು 6-8 ಗಂಟೆಗಳ ಕಾಲ ನೆನಿಬೇಕಿದು. ನೆನೆದ ಮೇಲೆ ಅದು ಚೆನ್ನಾಗಿ ಬರುತ್ತೆ. ಇದನ್ನ ಪೂರ್ತಿ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಇಲ್ಲ ಚೆನ್ನಾಗಿದೆ, ಇದು ಏನ್ ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು ಮನೆಯಲ್ಲಿ. ಸೊ ಇದನ್ನ ಎಲ್ಲರೂ ಈಗ ನಮ್ಮ ಆನಂದ ಬಂದ್ಬಿಟ್ಟು ಹೇಳ್ದ, ಅವನು ಒಂದನ್ನು ಟ್ರೈ ಮಾಡ್ತೀನಿ ಅಂತ ಮಾಡ್ದ. ಸೊ ಈ ಕೊಚ್ಚಕ್ಕಿ ರೊಟ್ಟಿ ಇವತ್ತಿನ ನಮ್ಮ ವಿಡಿಯೋನಲ್ಲಿ ನಾವು ತೋರಿಸಿರೋದು ಕೊಚ್ಚಕ್ಕಿ ರೊಟ್ಟಿ. ಇದು ಉಡುಪಿ, ಮಂಗಳೂರು ಕಡೆಗೆಲ್ಲ ತುಂಬ ಮಾಡ್ತಾರೆ ಅಲ್ಲಿ, ಯಾಕಂದರೆ ಅವರ ಒಂದು ಕೋಸ್ಟಲ್ ಏರಿಯಾ ಬರುತ್ತೆ ಅಲ್ಲಿ. ಆ ಕೋಸ್ಟಲ್ ಏರಿಯಾನಲ್ಲಿ ಈ ಕುಸುಬ್ಲಕ್ಕಿ, ಕೆಂಪು ಕುಸುಬ್ಲಕ್ಕಿನೇ ಮುಖ್ಯವಾಗಿ ಬೆಳೆಯೋದ್ರಿಂದಾಗಿ ಅದರಿಂದ ಬರುವಂಥ ತುಂಬ ವೆರೈಟಿ ಡಿಶಸ್ನ ಮಾಡಿಕೊಂಡು ಅವರು ಸವಿತಾರೆ. ಸೊ ಅದರಲ್ಲಿ ಒಂದನ್ನು ನಾವಿಲ್ಲಿ ತೋರಿಸಿದ್ದೀವಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ಮಾಮಾಸ್ ಕೈ ರುಚಿ ಎಲ್ಲ ನೋಟಿಫಿಕೇಶನ್ಗಳು, ಹೊಸ ರೀತಿಯ ಆಹಾರ ಪದಾರ್ಥಗಳು ನಾವೇನು ತಯಾರಿಸ್ತೀವೋ, ನಾವೇನು ವಿಡಿಯೋ ಮಾಡ್ತೀವೋ ಅದೆಲ್ಲ ನಿಮಗೆ ಬಂದು ರೀಚ್ ಆಗುತ್ತೆ. ಆಮೇಲೆ ನೀವು ಅದನ್ನು ಪ್ರಯತ್ನ ಪಡಿ, ಹೇಗಿರುತ್ತೆ ಏನಿರುತ್ತೆ ಅಂತ ಮಾಡಿಬಿಟ್ಟು ಮನೆ ಜನಕ್ಕೂ ಕೊಡಿ, ನೀವು ಟೇಸ್ಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ. ಹಾಗೆ ಮುಂದಿನ ವಿಡಿಯೋನಲ್ಲಿ ನಾವು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರಗಳು.